ದೆಹಲಿಯಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಸತ್ತಿನ ಅಧ್ಯಕ್ಷರು ಮತ್ತು ಪೀಠಾಸೀನಾಧಿಕಾರಿಗಳ 28ನೇ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಪಾಲ್ಗೊಂಡರು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸೇರಿದಂತೆ 42 ಕಾಮನ್ವೆಲ್ತ್ ರಾಷ್ಟ್ರಗಳು ಮತ್ತು 4 ಅರೆ ಸ್ವಾಯತ್ತ ಸಂಸತ್ತುಗಳ 61 ಸ್ಪೀಕರ್ಗಳು ಹಾಗೂ ಪೀಠಾಸೀನಾಧಿಕಾರಿಗಳು ಉಪಸ್ಥಿತರಿದ್ದರು. Honorable Speaker of the Shri Om Birla Ji of the Commonwealth and distinguished guests. Invite. ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ಸ್ವಾತಂತ್ರ್ಯಗೊಂಡ ಸಮಯದಲ್ಲಿ ಇಲ್ಲಿನ ವೈವಿಧ್ಯತೆ ಪ್ರಜಾಪ್ರಭುತ್ವಕ್ಕೆ ಸೂಕ್ತವಾಗಲು ಸಾಧ್ಯವಿಲ್ಲ ಎನ್ನುವ ಅಭಿಪ್ರಾಯವಿತ್ತು. ಆದರೆ ವೈವಿಧ್ಯತೆಯನ್ನೇ ಪ್ರಜಾಪ್ರಭುತ್ವದ ಶಕ್ತಿಯನ್ನಾಗಿ ಮಾಡಿಕೊಳ್ಳಲಾಯಿತು. ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಮತ್ತು ಪ್ರಕ್ರಿಯೆಗಳನ್ನು ಬಲಪಡಿಸಲಾಯಿತು. ಪ್ರಜಾಪ್ರಭುತ್ವದ ಮೂಲಕ ದೇಶ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಭಾರತದ ಪ್ರಜಾಪ್ರಭುತ್ವದ ವ್ಯಾಪ್ತಿ ವಿಸ್ತಾರವಾಗಿದ್ದು ಎಲ್ಲ ನಾಗರಿಕರಿಗೆ ಸೇವೆಗಳು ತಲುಪುವಂತೆ ಮಾಡುವುದು ಪ್ರಜಾಪ್ರಭುತ್ವದ ಅರ್ಥವಾಗಿದೆ. ದೇಶದಲ್ಲಿ ಜನರೇ ಪ್ರಧಾನವಾಗಿದ್ದು ಜನರ ಆಕಾಂಕ್ಷೆಗಳನ್ನು ಪೂರೈಸುವುದು ಸರ್ಕಾರದ ಪ್ರಾಥಮಿಕ ಆದ್ಯತೆಯಾಗಿದೆ. ಭೇದ ಭಾವವಿಲ್ಲದೆ ಎಲ್ಲರಿಗೂ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ. ಪ್ರಜಾಪ್ರಭುತ್ವದ ಮೌಲ್ಯಗಳು ಭಾರತೀಯರ ಮನದಲ್ಲಿವೆ, ಸಂಸ್ಕಾರದಲ್ಲಿವೆ. ಜನ ಕಲ್ಯಾಣ ನಮ್ಮ ಪರಂಪರೆಯಲ್ಲಿದೆ, ವಿಚಾರಧಾರೆಯಲ್ಲಿ ಅಡಕವಾಗಿದೆ ಎಂದು ಹೇಳಿದರು. ಭಾರತದ ಮಹಿಳೆಯರು ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳಲ್ಲಿ ಕೇವಲ ಪಾಲ್ಗೊಳ್ಳುತ್ತಿಲ್ಲ, ನೇತೃತ್ವ ವಹಿಸುತ್ತಿದ್ದಾರೆ. ದೇಶದ ಸ್ಥಳೀಯ ಸಂಸ್ಥೆಗಳಲ್ಲಿ 10 ಲಕ್ಷಕ್ಕೂ ಅಧಿಕ ಮಹಿಳಾ ಜನಪ್ರತಿನಿಧಿಗಳಿದ್ದು ಸ್ಥಳೀಯ ನಾಯಕತ್ವದಲ್ಲಿ ಪ್ರಮುಖ ಪಾತ್ರ ಹೊಂದಿದ್ದಾರೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಳವಾದ ಬೇರುಗಳಿಂದ ಸದೃಢವಾಗಿರುವ ಬೃಹತ್ ವೃಕ್ಷದಂತಿದೆ. ಚರ್ಚೆ ಸಂವಾದಗಳು ನಮ್ಮ ಇತಿಹಾಸದ ಭಾಗವಾಗಿವೆ. ದೇಶದ ಅನುಭವ ಅನ್ಯ ದೇಶಗಳಿಗೂ ಮಾರ್ಗದರ್ಶಿಯಾಗಬೇಕೆಂಬುದು ಭಾರತದ ಆಶಯವಾಗಿದ್ದು ಪರಸ್ಪರ ಉತ್ತಮ ಪದ್ಧತಿಗಳನ್ನು ಹಂಚಿಕೊಳ್ಳುವುದರಿಂದ ಪ್ರಜಾಪ್ರಭುತ್ವ ಸದೃಢವಾಗುತ್ತದೆ ಎಂದು ಪ್ರಧಾನಿ ನುಡಿದರು. ಜಾಗತಿಕ ವೇದಿಕೆಗಳಲ್ಲಿ ವಿಶ್ವದ ದಕ್ಷಿಣ ವಲಯದ ಕುರಿತು ಭಾರತ ನಿರಂತರವಾಗಿ ಪ್ರಸ್ತಾಪ ಮಾಡುತ್ತಾ ಬಂದಿದೆ. G20 ಅಧ್ಯಕ್ಷತೆಯ ಸಮಯದಲ್ಲಿ ಸಹ ದಕ್ಷಿಣ ವಲಯದ ಆದ್ಯತೆಗಳನ್ನು ಜಾಗತಿಕ ಕಾರ್ಯಸೂಚಿಯ ಕೇಂದ್ರವನ್ನಾಗಿ ಮಾಡಲಾಗಿತ್ತು ಎಂದು ಅವರು ತಿಳಿಸಿದರು. प्राथमिकता बनाया है, उसके रास्ते में कोई बाधा न आए, इसके लिए प्रोसेस से लेकर टेक्नोलॉजी तक हर चीज को डेमोक्रेटाइज किया है. और ये डेमोक्रेटिक स्पिरिट हमारी रगों में, हमारे मन में है, हमारे संस्कार में है. मैं आपको एक उदाहरण देता हूं. कुछ साल पहले पूरा विश्व कोरोना की आपदा से जूझ रहा था. भारत में भी संकट कम नहीं था, लेकिन उन चुनौतियों के बीच भी भारत ने 150 से ज्यादा देशों को दवाइयां और वैक्सीन पहुंचाई. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಮತ್ತು ಸಾಮಾಜಿಕ ಮಾಧ್ಯಮಗಳು ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ದಕ್ಷತೆ ಹಾಗೂ ಸಾಮರ್ಥ್ಯವನ್ನು ಬಲಪಡಿಸುತ್ತಿವೆ. ಜೊತೆಗೆ ಸೈಬರ್ ಅಪರಾಧ, ತಪ್ಪು ಮಾಹಿತಿಯಂತಹ ಸವಾಲುಗಳು ಸಹ ಹೆಚ್ಚುತ್ತಿವೆ. ಇವುಗಳಿಗೆ ಪರಿಹಾರ ಕಂಡುಕೊಳ್ಳುವುದು ನಮ್ಮ ಸಾಮೂಹಿಕ ಜವಾಬ್ದಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. मुझे आशा है इस सम्मेलन में जो विचार विमर्श होंगे उससे हम विधायिका के समक्ष उपस्थित चुनौतियों के सामूहिक समाधान की दिशा में आगे बढ़ेंगे. यहां होने वाली चर्चा से हम संसदीय प्रक्रियाओं को और बेहतर बना पाएंगे और सांसदों में जनता की भागीदारी और उनका विश्वास और अधिक बढ़ा पाएंगे. यहां पर पधारे आज तक के CAPSU के सम्मेलन में सबसे ज्यादा प्रतिनिधियों को यहां पर आने के लिए मैं उनका धन्यवाद देता हूं.